ಎಲ್ಲ ಕಲಬುರಗಿ ಮಂದಿಗೆ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಇವತ್ತು ನಾನು ಕಲಬುರಗಿ ಮಂದಿ ಅಂತ ಏನಕ್ಕೆ ಅಂದೆ ಅಂತಂದರೆ, ನನಗೆ ಒಂದಷ್ಟು ಮೆಸೇಜ್ ಬಂದಿದ್ದಾವೆ. ಅದರಲ್ಲಿ ಒಂದು ಮೆಸೇಜ್ ಹಿಂಗಿದೆ: ಮೇಡಮ್, ನಿಮ್ಮ ಪುಸ್ತಕ ಚೆನ್ನಾಗಿದೆ, ಆದರೆ ನೀವು ಉತ್ತರ ಕರ್ನಾಟಕದ ಕಡೆ, ಮುಖ್ಯವಾಗಿ ನಿಮ್ಮ ಗುಲ್ಬರ್ಗದಲ್ಲಿ ಈ ನಿಮ್ಮ ಪುಸ್ತಕ ಬಿಡುಗಡೆ ಮಾಡಬಾರ್ದಾಗಿತ್ತು. ಬೆಂಗಳೂರು ಅಥವಾ ಈ ಸೈಡ್ ಬಂದು ನೀವು ಪುಸ್ತಕ ಬಿಡುಗಡೆ ಮಾಡಿದರೆ ಹೆಚ್ಚಿನ ಬೆಂಬಲ ಸಿಗ್ತಿತ್ತು ಅಂತೇಳಿ ಕಮೆಂಟ್ ಹಾಕಿದರು. ಯಾರು ಹಾಕಿದ್ದಾರೆ ಅಂತ ಚೆಕ್ ಮಾಡಿದಾಗ ಅವರೊಬ್ಬರು ಶಿಕ್ಷಕರಿದ್ದಾರೆ. ಇವಾಗ ನಾನು ಅವ್ರಿಗೆ ಅಂತಲ್ಲ, ಎಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನನ್ನ ಕನಸಿನ ಭಾವನೆ ಪುಸ್ತಕ ಹೆಚ್ಚಿನ ಬೆಂಬಲ ಸಿಕ್ಕಿದ್ದು ನಮ್ಮ ಕಲಬುರಗಿಯಲ್ಲೇ. ಪುಸ್ತಕ ಬರೆಯುವಾಗ ಆಯಿತು ಅಥವಾ ಬಿಡುಗಡೆ ಮಾಡುವಾಗ ಆಯಿತು, ನನಗೆ ಯಾವ ಥರ ಮಾಡಬೇಕು, ಹೇಗಿಲ್ಲ ಅನ್ನೋದನ್ನು ನಮ್ಮ ಗುಲ್ಬರ್ಗದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿಜಯಕುಮಾರ್ ತಿಗಲ್ತಿಪ್ಪಿಸೋರು ಅವರು ನನಗೆ ಅವರ ಬೆಂಬಲ ಕೊಟ್ಟು ಹೇಳಿದ್ದಾರೆ. ಆಯಿತಾ. ಇನ್ನೊಂದು ಅವ್ರದ್ದು ಕಮೆಂಟ್ ಪ್ರಕಾರ ಏನಿತ್ತು ಅಂದರೆ, ಉತ್ತರ ಕರ್ನಾಟಕದ ಕಡೆ ಓದೋರಿಲ್ಲ ಅಥವಾ ಹಿಂಗೆ ಈ ಥರ ಈ ಕಡೆ ಏನೂ ಇಲ್ಲ ಅನ್ನೋ ಥರ ಇದ್ಬಿಡ್ತು. ಆ್ಯಕ್ಚುಲಿ ನಮ್ಮ ಕಡೆ ತುಂಬ ಕಲಾವಿದರಿದ್ದಾರೆ ಸರ್, ಎಲ್ಲ ವಿದ್ಯಾವಂತರು ಇದ್ದಾರೆ. ನಿಮ್ಮಂಥವ್ರು ಒಂದಷ್ಟು ಜನ ಮೆಸೇಜ್ ಹಾಕ್ತಾರಲ್ಲ, ಚೆನ್ನಾಗಿದೆ ಈ ಕಡೆ ಬಂದುಬಿಡಿ ಅಂತೇಳಿ. ಹಾಗೆ ಒಂದಷ್ಟು ಜನ ವಲಸೆ ಹೋದವ್ರು ಇದ್ದಾರೆ. ಇನ್ನೊಂದಿಷ್ಟು ಜನ ಇದ್ದಾರೆ, ಅವರು ಬೆಳಕು ಕೂಡ ಬಂದಿಲ್ಲ ಆ ಥರ. ಇವಾಗ ನೀವು ಹೇಳಿದರೆ ಅಂತೇಳಿ ನಾನು ಮುಂದಿನ ಪುಸ್ತಕ ಕೂಡ ನಾನು ನಿಮ್ಮ ಕಡೆ ಬಂದು ಬಿಡುಗಡೆ ಮಾಡಿದರೆ ನನಗೂ ಅವ್ರಿಗೂ ವ್ಯತ್ಯಾಸ ಇರೋಲ್ಲ. ಸೊ ಎಷ್ಟೇ ಟೈಮ್ ಆಗಲಿ ಅಥವಾ ಏನೇ ಆಗಲಿ ಸರ್, ನಾನು ಮುಂದಿನ ಪುಸ್ತಕ ಏನಾದರೂ ಬರೆದೆ ಅಂತಂದರೆ ನಾನು ನಮ್ಮ ಕಡೆ ಅಂದರೆ ನಮ್ಮ ಗುಲ್ಬರ್ಗದಲ್ಲೇ ನಾನು ನಮ್ಮ ಪುಸ್ತಕವನ್ನು ರಿಲೀಸ್ ಮಾಡ್ತೀನಿ. ಇನ್ನೊಂದು, ನೀವೊಬ್ಬರು ಶಿಕ್ಷಕರಾಗಿ ಈ ಥರ ಎಲ್ಲ ಡಿವೈಡ್ ಮಾಡಬೇಡಿ ಆಯಿತಾ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ಥರ ಎಲ್ಲ ಮಾಡಬೇಡಿ. ಆ ಪುಸ್ತಕದ ಒಳಗಡೆ ಏನಿದೆ, ಪುಸ್ತಕ ಹೇಗಿದೆ, ಪುಸ್ತಕ ಅನ್ನೋದು ಅಷ್ಟೇ ಅಲ್ಲ, ಬೇರೆ ಏನೇ ಆಗಿರಲಿ ಅದು ಚೆನ್ನಾಗಿದೆ ಅನ್ನೋದು ಅಷ್ಟೇ ನೋಡಿ. ಅಲ್ಲಿಂದ ಇಲ್ಲಿಂದ ಅಂಥೇಳಿ ನೀವು ಹೀಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡ್ತಾ ಹೋದರೆ, ಆಮೇಲೆ ಚಿಕ್ಕಮಂಗ್ಳೂರು, ಮಂಗಳೂರು ಅಂತ ಡಿವೈಡ್ ಮಾಡ್ತಾ ಹೋದ್ರೆ, ಆಮೇಲೆ ಈ ಥರ ಡಿವೈಡ್ ಮಾಡೋದ್ರಿಂದ ಏನೂ ಸಿಗೋಲ್ಲ. ನಮ್ಮನ್ನು ನಾವೇ ದೂರ ಮಾಡ್ಕೊಂಡಂಗಾಗತ್ತೆ. ಸೊ ಸಾಧ್ಯ ಆದಷ್ಟು ಯಾವುದೇ ಆಗಿರಲಿ, ಹಿಂಗೆ ಚೆನ್ನಾಗಿತ್ತು ಅಂತಂದರೆ ಅವ್ರನ್ನ ಬೇರೆ ದೇಶದವರೇ ಆಗಿರ್ಲಿಕ್ಕೆ ಓಕೆ, ಅದಕ್ಕೆ ಬೆಂಬಲ ಕೊಡೋಣ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಉತ್ತರ ಕರ್ನಾಟಕದ ಕಡೆಯೂ ಕೂಡ ಎಲ್ಲ ಥರದ ಕಲಾವಿದರಿದ್ದಾರೆ, ಎಲ್ಲ ಥರದ ಬುದ್ಧಿವಂತ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದವರು ಅದಾರೆ. ಆದರೆ ಏನಂದರೆ ಅವರು ಒಂದಷ್ಟು ಜನ ಬೆಳಕಿಗೆ ಬಂದಿಲ್ಲ. ಒಂದಷ್ಟು ಜನ ಎಲ್ಲ ಇದ್ದವ್ರು ಕೂಡ ನಿಮ್ಮ ಕಡೆ ವಲಸೆ ಬಂದುಬಿಟ್ಟಿದ್ದಾರೆ, ಬೇರೆ ಬೇರೆ ಕಡೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಹಿಂದೆ ಉಳಿದಿದೆ, ಇಲ್ಲ ಅನ್ನಲ್ಲ. ಬಟ್ ಈ ಕಡೆ ಏನೂ ಇಲ್ಲ ಅಂಥೇಳಿ ಅಷ್ಟು ಇದಾಗಿ ನೋಡಬೇಡಿ ಅಂತ ಹೇಳ್ತೀನಿ. ಇವಾಗ ನಾನು ಅದೇ ಥರ ಮಾಡಿ ಹೋದ ಅಂತಂದರೆ ನನಗೂ ಅವ್ರಿಗೂ ಏನೂ ವ್ಯತ್ಯಾಸ ಇರೋಲ್ಲ. ಸೊ ನಾನು ಏನಾದರೂ ನೆಕ್ಸ್ಟ್ ಪುಸ್ತಕ ಏನಾದರೂ ಬರೆದೆ ಅಂತಂದರೆ ನಾನು ನಮ್ಮ ಗುಲ್ಬರ್ಗದಲ್ಲೇ ರಿಲೀಸ್ ಮಾಡ್ತೀನಿ ಸರ್. ಅದು ಕೂಡ ನಮ್ಮ ವಿಜಯಕುಮಾರ್ ಸರ್ ಇರುವಂತಹ ಕ್ಷೇತ್ರ ಯಾವುದೇ ಆಗಿರಲಿ ಅಲ್ಲೇ ಬಿಡುಗಡೆ ಮಾಡ್ತೀನಿ. ಯಾಕಂದರೆ ನನಗೆ ಮೊದಲ ಬೆಂಬಲ ಕೊಟ್ಟಿದ್ದೆ ಅವರು. ಇನ್ನೊಂದು ಅಂತಂದರೆ, ನೀವೊಬ್ಬರು ಶಿಕ್ಷಕರಾಗಿ ಈ ಥರ ನೀವು ಮಕ್ಕಳಿಗೆ ಡಿವೈಡ್ ಮಾಡೋದೆಲ್ಲ ಹೇಳ್ಕೊಡ್ಬೇಡಿ. ಸಾಧ್ಯ ಆದರೆ ಅಲ್ಲಿಂದನೇ ನೀವು ಆ ಸೈಡೇ ಇದ್ಕೊಂಡು ಎಷ್ಟು ನಿಮ್ಮಿಂದ ಎಷ್ಟು ಬೆಂಬಲ ಕೊಡೋಕ್ಕಾಗುತ್ತೋ ಅಷ್ಟು ಕೊಡಿ ಆಯಿತಾ. ಕೇವಲ ಪುಸ್ತಕ ವಿಚಾರ ಅಂತ ಅಷ್ಟೇ ಅಲ್ಲ, ಬೇರೆ ಯಾವುದೇ ಆಗಿರ್ಲಿಕ್ಕೆ ಆಯಿತಾ. ಥ್ಯಾಂಕ್ ಯು ಸೋ ಮಚ್.